ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪಿಂಕ್ ಕಾರ್ಡ್ಗೆ ಅರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಅದನ್ನು ಪಡೆಯುವುದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ, ಅದು ಒಂದು ಫಸ್ಟಿಗೆ 5 ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನ ಭಾಗ್ಯ ಮತ್ತು ಅದು ಯುವ ನಿಧಿ 5 ಘೋಷಣೆಯನ್ನು ಮಾಡಿತ್ತು. ಅದನ್ನು ನುಡಿದಂತೆ ನಡೀತಿದ್ದಾರಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಫಸ್ಟಿಗೆ ಏನು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಒಂದು ಇದನ್ನ ಹೇಳಿದ್ರಲ್ಲ, ಏನಂದ್ರೆ ಒಂದು ಪಿಂಕ್ ಕಾರ್ಡ್ ಅಂತ ಹೇಳಿದ್ರಲ್ಲ, ಅದನ್ನು ನೀವು ಪಡ್ಕೋಬೇಕಂತ ಹೇಳಿದ್ರಲ್ಲ. ಹಾಗಾದರೆ ಅದು ಯಾವಾಗ ಸಿಗುತ್ತೆ, ನೀವು ಯಾವಾಗ ಪಡ್ಕೋಬೇಕು, ಅದು ಹಾಗೂ ಅದನ್ನ ಪಡ್ಕೋದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ. ಮೊದಲಿಗಾಗಿ ನೀವು ಪಿಂಕ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ನೀವು ಕೇಳಬಹುದು, ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸುವುದು ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಪಿಂಕ್ ಕಾರ್ಡ್ ಪಡೆದುಕೊಳ್ಳಲು ಎಲ್ಲಿಯೂ ಕೂಡ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ತಿರದ ಅಂಗನವಾಡಿಯಲ್ಲಿ ಇರ್ತವಲ್ಲ, ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮಣ್ಣಿಗೆ ಬಾಗಿಲಿಗೆ ಬಂದು ತಾವಾಗಿ ಅವರು ಈಗ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಾಕತ್ತು 1 ವರ್ಷ ಆಯಿತು. ಇನ್ನು 1 ವರ್ಷದೊಳಗೆ ಅವರು ಶ್ರೀ ಸಿದ್ದರಾಮಯ್ಯ ಸರ್ 1 ವರ್ಷದೊಳಗೆ ನಿಮ್ಮ ಪಿಂಕ್ ಕಾರ್ಡ್ ಅನ್ನು ನಾವೇ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಅಂತ 1 ವರ್ಷದ ಹಿಂದೆ ಹೇಳಿದ್ರು. ಅಂದ್ರೆ ನಿಮಗೆ ಮೊದಲನೇ ಕಂತಿನ ಹಣ ಬರ್ತದಲ್ಲ, ಮೊದಲನೇ ಅಥವಾ 2ನೇ ಕಂತಿನ ಹಣ ಬರ್ತಿತ್ತಲ್ಲ, ಅವಾಗ ಹೇಳಿದ್ರು ಪಿಂಕ್ ಕಾರ್ಡ್ ಎಲ್ಲರೂ ಕಡ್ಡಾಯವಾಗಿ ಪಡೆಯಲೇಬೇಕು ಅಂತ. ಅದಕ್ಕೆ ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಾವು ಪಿಂಕ್ ಕಾರ್ಡ್ ಪಡೆಯಲು ಅರ್ಜಿಯಲ್ಲಿ ಸಲ್ಲಿಸಬೇಕು, ಮತ್ತೆ ಪಿಂಕ್ ಕಾರ್ಡ್ ಪಡೆದುಕೊಳ್ಳದಿದ್ರೆ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಪಿಂಕ್ ಕಾರ್ಡ್ ಪಡೆದುಕೊಳ್ಳಲು ತುಂಬಾ ನೀವು ಪಿಂಕ್ ಕಾರ್ಡ್ ಪಡ್ಕೊಳ್ಳೇಬೇಕು ಸ್ನೇಹಿತರೆ. ಇಲ್ಲ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವ ಸಾಧ್ಯತೆ ಕೂಡ ಕಮ್ಮಿ ಇರುತ್ತೆ. ಆದ ಕಾರಣ ನಾವು ಪಿಂಕ್ ಕಾರ್ಡ್ನ ಪಡೆದುಕೊಳ್ಳಬೇಕು. ಪಿಂಕ್ ಕಾರ್ಡ್ ಎಲ್ಲಿ ಪಡೆದುಕೊಳ್ಬೇಕಂದ್ರೆ, ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ ಇರ್ತಾರಲ್ಲ, ಅಂಗನವಾಡಿ ಕಾರ್ಯಕರ್ತರು, ಅಲ್ಲಿ ಅವರು ನಿಮ್ಮ ಮನೆಯ ಬಾಗಿಲಿಗೆ ತಂದು ತಲುಪಿಸ್ತಾರೆ. ಅಂದ್ರೆ ಯಾವಾಗ ಅಂತ ಅನ್ನೋದು ಯಾವುದೇ ರೀತಿಯ ಘೋಷಣೆ ಆಗಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡಿದ ತಕ್ಷಣ ನಾನು ಮತ್ತೊಂದು ಅಪ್ಡೇಟ್ ಅನ್ನ ತಿಳಿಸ್ತೇನೆ. ಈಗ ನಿಮಗೆ ಒಂದು ಮುನ್ಸೂಚನೆ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅರ್ಜಿಯಲ್ಲಿ ಎಲ್ಲಿ ಸಲ್ಲಿಸುವುದಿಲ್ಲ, ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತ ಇರ್ತಾರಲ್ಲ, ಅವರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಪಿಂಕ್ ಕಾರ್ಡ್ ಅನ್ನ ಕೊಡುತ್ತಾರೆ. ಒಂದು ವೇಳೆ ಕೊಡಲಿಲ್ಲ ಅಂದ್ರೂ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಅಂಗನವಾಡಿ ಸ್ಕೂಲ್ಗೆ ಹೋಗಿ ಅಲ್ಲಿ ಹೋಗಿ ಒಂದು ಪಿಂಕ್ ಕಾರ್ಡ್ ಕೊಡು ಅಂದ್ರೆ ಅವರು ಕೊಡ್ತಾರೆ. ಆದರೆ ಈಗ ಕೊಡೋಲ್ಲ. ಅವರು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಅದು ಜಾರಿಗೆ ತಂದ ಮೇಲೆ ಅದು ಎಲ್ಲ ಸಪ್ಲೈ ಮಾಡಿದ ಮೇಲೆ ಒಂದು ಅಪ್ಡೇಟ್ ನಾನು ತಿಳಿಸ್ತೇನೆ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾ ಯಾವುದೇ ಗೌರ್ಮೆಂಟಿಂದ ಯಾವುದೇ ನ್ಯೂಸ್ ಬಂದರೂ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ. ಯಾವುದೇ ರೀತಿಯ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದ್ರೆ ಸರ್ ನಮಗೆ ಪಿಂಕ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ನೀವು ಕೇಳಬಹುದು. ಆದರೆ ಈಗ ಸಿದ್ದರಾಮಯ್ಯ ಸರ್ ಹೇಳಿದ್ರ ಪ್ರಕಾರ ನಾವು ಈಗ 10ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಲ್ಲ, ಇನ್ನು 2 ತಿಂಗಳಾದ್ರೆ 1 ವರ್ಷ ಆಯ್ತಲ್ಲ, 1 ವರ್ಷ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಅನ್ನ ನಾವು ನಿಮಗೆ ಕೊಡ್ತೇವೆ ಅಂತ ಶ್ರೀ ಸಿದ್ದರಾಮಯ್ಯ ತಿಳಿಸಿದ್ರು. ಆದ ಕಾರಣ ನಿಮಗೆ ಇನ್ನು ಯಾವುದೇ ರೀತಿಯ ಹೊಸ ಅಪ್ಡೇಟ್ ಬಂದು ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡುತ್ತೇನೆ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡ್ಕೊಳ್ಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.